ಮುಕುಂದ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ಮುಕುಂದ ಕರುಣಾಸಾಗರ ಕಮಲಾನಾಯಕ ಕರುಣಾಸಾಗರ ಕಮಲಾನಾಯಕ ಕನಕ ಬರದಾರೆ ಗೋಪಾಲ ಕನಕಾಂಬರದಾರೆ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ಮುಕುಂದ ಮುರಾರಿ ಕಾಳಿಯ ಮಾರ್ಧನ ಕಂಸವೇ ಸೋದನ ಕಾಳಿಯ ಮಾರ್ದನ ಕಂಸವೇ ಸೋದನ ಕುವಲಯ ದಳಲೇಲ ಗೋಪಾಲ ಕುವಲಯ ದಳಲೇಲ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ಮುಕುಂದ ಮುರಾರಿ ಕುಟಿಲ ಕುಂತಳ ಕುವಲಯದಳಲಿ ಕುಟಿಲ ಕುಂತಳ ಕುವಲಯದಳಲಿ ಗೋಪಾಲ ಗೋಪಿ ಮನೋಹರ ಭಜೆ ಗೋಪಾಲ ಗೋಪಿ ಮನೋಹರ ಭಜೆ ಗೋಪಿ ಜಗನ್ನ ಮೋಹನ ಜಗನ್ನ ಮೋಹನ ಗೋಪಿ ಜಗನ್ನ ಮೋಹನ ಗೋಪಿ ಜಗನ್ನ ಮೋಹನ ಗೋಪಿ ಜಗನ್ನ ಮೋಹನ ಗೋಪಿ ಜಗನ್ನ ಮೋಹನ ನಿನ್ನ ಭಕ್ತನಾದ ನನ್ನನ್ನು ಉದ್ಧರಿಸುವ ಭಾರವೂ ನಿನ್ನದು ಸ್ವಾಮಿ. Hey, hey.
ಭವನ ವೈಭವ ಎತ್ತ ನೋಡಿದರುಳಿದರು ಮುಂದೆ ಕೆಂದಲ್ಪಟ್ಟ ಸೋಲು ಘಮ್ಮಗಳ ಸೊಬಗು ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ ನಯನ ಮನೋಹರ ಶಿಲ್ಪಕಲಾಚಾರ್ಯ ಹೇ ವಿಶ್ವಕರ್ಮನ ಕೈಚಳಕ ನೋಡಲಿ ಸಂಭ್ರಮ ನನಗೆ ಸಸಾಗರಪ್ರಿಯನ್ನೇ ಸೋಸನೋಡಬಲ್ಲ ವಸುಂಧರೋದೇವಿಯ ಕುವರ ಧೋಂಘೋರಿಯ ಹರಿಯಸಂಧಾತ ಸತ್ಸವಂಶಾಧುರೀಣ ಈ ಅಸ್ಯಾಪುರದ ಮಣಿಮಕುಟರ ಸಿಂಹಾಸನ ವೈಭವದಿಂದಲೂ ಅತಿಶಯವೇ ಈ ಗೋಪಾಲನ ರಮಣೀಯವೇ ಅದ್ಭುತವೇ ಶೋಭಾಯಮಾನವೇ. ಓಹೋ ಶಿಲಾಬಾಲಕಿಯರು ಈ ಶಿಲಾಬಾಲಕಿಯರ ಭಾವಭಂಗಿ ನೋಡಿ ಹೋರೆ ನೋರೆ ಶುದ್ಧ ಶರೀರವನ್ನೇ ಬಡಿದಬಿಡಿಸುವ ಈ ವಾರಾಂತನೆಯರ ಕಡೆಗಣ್ಣಿನ ನೋಟದ ವೈಖರಿ ಬಳ್ಳಿಯೇ ಬಳುಕುವ ನಡು ಮಿಂಚಿನಂತೆ ಒಳೆಯುವ ನಯನಗಳು ಸಂಪಿಗೆಯಂತ ನಾಸಿಕ ಮಧುಚಂದ್ರ ಮಂದಹಾಸ ಇವರನ್ನು ನೋಡಿದರೆ ನಾನೇ ಎಂಬ ಭ್ರಮೆ. स्वागत स्वागत गुरुनंदन स्वागत स्वागत गुरुनंदन सुस्वागत भैया दुर्योधन सुस्वागत भैया दुर्योधन स्वागत स्वागत गुरुनंदन सा नी पगड़ी पगड़ी का पा नी पगड़ी का pani सा नी पगड़ी का पा नी पगड़ी का pani करी सरी 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 करी सरी सरी कुरुवंशकुलतिलक कौरवेश्वरा नवरत्न खचित
ಸಿಂಹಾಸನಾಧೀಶ್ವರ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧಿ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ನರ್ತಕಿಯರೇ, ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರ ರಣರಂಗದ ಧೀರ ಪ್ರಚಂಡ ಕೌರ ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುನಂದನ ಸುಯೋಧನ ತಲಾಂಗತಕ ಜಡಥ ನನಗೆ ತರಾಭ್ರಾಂತಿ. ಎಲ್ಲವೂ ಕನಸಿನಂತೆ ಮಾಯವಾಗುತ್ತಿರುವರಲ್ಲ. ಇದೆಲ್ಲವೂ ಈ ಕೃಷ್ಣನ ಮಾಯಾಜಾಲ. ಸಾರ್ಥಕಿ ಕೃಷ್ಣನಲ್ಲಿ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಇನ್ನು ಸ್ವಲ್ಪ ಸಮಯದಲ್ಲಿಯೇ ಎಚ್ಚರಗೊಳ್ಳುವನು. ಅಲ್ಲಿಯವರೆಗೂ ನೀನು ಈ ಪೀಠದಲ್ಲಿ ಕುಳಿತುಕೊಳ್ಳುವನಾಗು. ಏನು, ನಾನು ಹಸ್ತಿನಾವತಿಯನ್ನು ಧೋರಿಗೆ ಬಂದರು ಕೃಷ್ಣನ ನಿದ್ದೆಯೂ ಇನ್ನೂ ಮುಗಿಯಲಿಲ್ಲವೇ? ಸಾರ್ಥಕಿ, ಪಾಂಡವರಿಗೂ ನಮಗೂ ಭಯಂಕರವಾದ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಭಲ್ಲೆಯ ಗುರುರಾಜ, ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಸಹ ಅಲ್ಲಿಯೇ ಇರುವೆವು. ಸರಿ ಹೋಗಿ ಹೇಳಿದೆ ಸಾರ್ಥಕಿ. ಕೃಷ್ಣನು ನಮ್ಮ ಕೈ ಸೇರಿದರೆ ಸಮಸ್ತ ಯೋಧವ ಸೈನ್ಯವೇ ನಮ್ಮ ಕೈ ಸೇರಿದಂತೆ. ಇರಲಿ, ಕೃಷ್ಣನು ಎಚ್ಚರವಾಗುವ ತನಕ ನಾನು ಇಲ್ಲೇ ಕುಳಿತು ಎಚ್ಚರವಾದ ನಂತರ ಸಹಾಯವನ್ನು ಪಡೆದುಕೊಂಡೇ ಹೋಗುತ್ತೇನೆ. ಹಸ್ತಿನಾಪುರಾಧೀಶ, ಅಷ್ಟೈಶ್ವರ್ಯ ಸಂಪನ್ನ, ಛಲದಂಕಮಲ್ಲ, ಖಂಡುರಾಯರ ಗಂಡ ಧೋರ್ದಂಡ ಪ್ರಚಂಡನೆಂಬ ಈ ಕೌರವೇಶ್ವರನು ಗೋಪಾಲನ ಪಾದದಳದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಪರಮಾತ್ಮ, ಸದಾ ನಿನ್ನ ಅಭಯ ನಿರಂತರ ಕೋರೆದ ಎದಿನಿ ವಾಸುದೇವಂ. ಸದಾ ನಿನ್ನ ಅಭಯ. ಹೇ ಪರಮಾತ್ಮ, ದಿನ ಬಂದು ನಿಗಮಾಗಮದು ದಿನ ಬಂದು ನಿಗಮಾಗಮದೆಂದು
ಅಗಣಿತ ಗುಣಗಣ ಹರಿ ಕುಲವದನ. ಹೇ ಜನಾರ್ದನ, ಅಗಣಿತ ಗುಣಗಣ ಹರಿ ಕುಲವದನ, ಜಗದ ವ್ಯಾಪಕ ಜಗದ ವ್ಯಾಪಕ ಜಗದ ಜೀವಾತ್ಮಕ, ಜಗದ ವ್ಯಾಪಕ ಜಗದ ಜೀವಾತ್ಮಕ, ಜಗದ ವ್ಯಾಪಕ ಜಗದ ಜೀವಾತ್ಮಕ. ನಂಬಿದ ಭಗುದರ ಅಭಯ ಪ್ರದಾತ, ನಂಬಿದ ಭಗುದರ ಅಭಯ ಪ್ರದಾತ, ಸಿಂಧು ಚಯನ ಅರವಿಂದ ನಯನ ಪೊರೆ, ಸಿಂಧು ಚಯನ ಅರವಿಂದ ನಯನ ಪೊರೆ, ಸದಾ ನಿನ್ನ ಅಭಯ ನಿರಂತರ ಪೊರೆ ದಯದಿಸಿ ವಾಸುದೇವಂ, ಸದಾ ನಿನ್ನ ಅಭಯ ಸದಾ ನಿನ್ನ ಅಭಯ. ಸಾತ್ವಿಕಿ, ಅರ್ಜುನ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿಯ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಸಾತ್ವಿಕಿ, ಏನಾಯಿತು? ಏನೆಂದು ಹೇಳಿದೆ ಅದನ್ನು ಹೇಳುವ ನನಗೆ ಬಾಯಿಲ್ಲ. ನನಗೆ ನೀನೇ ನೋಡು. ಓಹೋ, ಹಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕಿ. ಅರ್ಜುನ, ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಶ್ರೀಕೃಷ್ಣ ಪರಮಾತ್ಮನೆಂದು ದುರ್ಯೋಧನನ ಕೈವಶವಾಗುವ ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕಾಗಿ ನಾವು ಮರುಗೋದಾದರೆ ಇಲ್ಲಿ ಕೌರವರು ನಮ್ಮ ಆತ್ಮೀಯರಲ್ಲಿ. ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ನಮಗೆ ಸಂತೋಷದ ವಿಷಯ. ಯುಧಿಷ್ಠರನ್ನು ತನ್ನ 4 ಸಹೋದರ ಸಮೇತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂಬ ವಿಷಯ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನಮ್ಮ ಸುದೈವ ಫಲದಿಂದ ನಾವೇ ಮೊದಲು ಇಲ್ಲಿಗೆ ಬಂದೆವು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೀನು, ಕೊನೆಯಲ್ಲಿ ಹೋದರೀನು, ಅವರವರ ಭಾವಾನುಸಾರದ ಫಲವು ಅವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಕೈಕಟ್ಟಿ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಈ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿ ಹಲವು ರೋಜರ ಸಹಾಯ ಪಡೆದರಲ್ಲವೇ ಯುದ್ಧದಲ್ಲಿ ಜಯವು ಲಭಿಸುವುದು. ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು 4-6 ವಿಷಯಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಕೃಷ್ಣನು ಈ ಸಾರಿ ನಮ್ಮ ಕೈಗೆ ಸಿಕ್ಕಿ ಬಿದ್ದಿರುವನು. ಸಿಕ್ಕಿ ಬಿದ್ದರೂ ಸಂತೋಷದ ವಿಷಯವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವನ್ನು ನಾನು ಮರೆತಿಲ್ಲ, ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು, ಈ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗಭಯವನಿಟ್ಟ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯುವ ಸ್ವಭಾವವ ತಾಳು. ಏನು ನಿನ್ನಲ್ಲಿ ದೀನದಯಾ
ಶೀಘ್ರದಿಂ ಜಾಗೃತರಾಗಿ ಹೇ ಪರಮಾತ್ಮ ಶೀಘ್ರದಿಂ ಜಾಗೃತರಾಗಿ ಎನ್ನ ಮೊರೆಗೇಳೋ ಎನ್ನ ಮೊರೆಗೇಳೋ ಪರಮ ಕೃಪಾಳು ಸಿಂಧು ಶಯನ ಸುಂದರ ವದನ ಸಿಂಧು ಶಯನ ಸುಂದರ ವದನ ತೆಗಿಸು ಲೋಕದ ಭವ ಬಂಧನ ತೆಗಿಸು ಲೋಕದ ಭವ ಬಂಧನ ಸಿಂಧು ಶಯನ ಜನಾರ್ದನ ಅಗೆಗಳನ್ನ ಗೀಡಾಗಿಸದೆ ಯೋಗ ನಿದ್ರೆಗಿಂ ಜಾಗೃತರಾಗಿ ಅಗೆಗಳನ್ನ ಗೀಡಾಗಿಸದೆ ಯೋಗ ನಿದ್ರೆಗಿಂ ಜಾಗೃತರಾಗಿ ಓ ಸಿಂಧು ಶಯನ ಸುಂದರ ವದನ ತೆಗೆದು ಲೋಕದ ಭವ ಬಂಧನ ತೆಗೆದು ಲೋಕದ ಭವ ಬಂಧನ ಹೇ ಧನಾರ್ಧನ ಜಾಗರಿಕನಾಗು ಯುಗ ಯುಗದ ಪರ್ಯಂತ್ಯವು ನೀನೇ ನಗು ನಗು ತಲಗಿ ಜಗವ ಬೆಳಗುವೆ ಯುಗ ಯುಗದ ಪರ್ಯಂತ್ಯವು ನೀನೇ ನಗು ನಗು ತಲಗಿ ಜಗವ ಬೆಳಗುವೆ ಭೃಗು ಮುಡಿದಲ್ಪದ ಅಕ್ಷಯ ನಳಿದೆ ಹೇ ಜನಾರ್ದನ ಜಾಗರಿಕನಾಗು ಭೃಗು ಮುನಿದಲ್ಪದ ಅಕ್ಷಯ ನಳಿದೆ ಮೋಕ್ಷವ ನೀಡಿದ ತಂದೆ ಭೃಗು ಮುನಿ ಅಚ್ಚಿಯ ನಳಿದೆ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ದರವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ ಹೇ ಜನಾರ್ದನ ಜಾಗರಿಕನಾಗು ಪಾಂಡವರ ಆರಾಧ್ಯರಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ ಜಾಗರಿಕನಾಗು ಪಾಂಡವರ ಆರಾಧ್ಯರಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಹಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಪರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ಪರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ
ಯಾರು? ಧನಂಜಯ, ಯಾವಾಗ ಬಂದ್ರಿ? ವಾಸುದೇವ, ಎಲ್ಲರೂ ಕುಶಲವೇ? ಬಂದವರು ನೀವಾದರೂ ಮಾತಾಡಿಸ್ಬೋದಲ್ಲ? ಯಾವಾಗ ಬಂದಿರಿ? ಎಲ್ಲರ ಸೌಖ್ಯವೇ? ಪರಮಾತ್ಮ, ತಮ್ಮ ಚರಣ ಸಾನ್ನಿಧ್ಯವೇ ಸ್ಥಾನ, ಅದೇ ನನಗೆ ಮಹಾಪ್ರಸಾದವಲ್ಲವೇ ತಂದೆ. ಓ ಸುಧೇವ, ಯಾರು? ಓರು ಗುರುಚಕ್ರೇಶ್ವರ. ಯಾರು? ಗುರುಚಕ್ರೇಶ್ವರ. ಭಾವ, ಯಾವಾಗ ಬಂದ್ರಿ? ಎಲ್ಲರೂ ಕ್ಷೇಮವೇ? ಬಂದವರು ನೀವಾದರೂ ಎಚ್ಚರಿಸಬಹುದಾಯ್ತಲ್ಲ ಭಾವ. ಭಾವ, ಹೋಮಾರಮಣ, ನಿದ್ರಿಸುವವರನ್ನು ಎಚ್ಚರಿಸಬಹುದು, ನಿನ್ನಂತ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ಹಾಗೆ ನಾನು ಬಂದು ಬಹಳ ವೇಳೆಯಾದರೂ ನನ್ನನ್ನು ಗಮನಿಸದ ನೀನು ನಿನ್ನ ಪ್ರಾಣಮಿತ್ರನಾದ ಅರ್ಜುನನು ಬಂದಾಕ್ಷಣ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಹಾಗೇನಲ್ಲ ಭಾವ. ಚೆನ್ನಾಗಿದೆ, ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಭಾವ, ಹಾಗೇನಿಲ್ಲ ಭಾವ. ನೀವು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಓ ಸುಧೇವ, ಓರ್ಘರ್ಭ ಕಾಡುಗಿಚ್ಚಿನಂತೆ ಓಂಡವರಿಗೂ ನಮಗೂ ಭಯಂಕರವಾದ ಯುದ್ಧವು ಸಂಘಟಿತವಾಗಿರುವುದು. ಏನು? ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದರು ಮಾಧವ. ಏನು ಯುದ್ಧವೇ? ಬೇಡ ಭಾವ, ಬೇಡ. ನನ್ನ ಮಾತನ್ನು ಕೇಳು. ಭಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಗತಸಿ ಮರಳಿ ಭೂಮಿಗೆ ಬಂದರೆ ಇರವಿಲ್ಲದ ಮಾಡವ ಆಸೆಯೇಕೋ ನಿರಾಸೆ. ಭಾವ, ಎಷ್ಟು ಅರ್ಜುನ, ವಾಸುದೇವ, ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ. ಭಾವ, ಕೇಳಿವೆಯ ಅರ್ಜುನ? ಅನುಜರಲ್ಲಿ ದ್ರೋಹಯಸಗೆ ಭರತ ಭೂಮಿ ಹಾಳ ಬಯಸಿ. ಅನುಜರಲ್ಲಿ ದ್ರೋಹಯಸಗೆ ಭರತ ಭೂಮಿ ಹಾಳ ಬಯಸಿ. ಬಂದು ಬಳಗರಾತದಿಂದ ಬಂದು ಬಳಗರಾತದಿಂದ ಮರಣವೋಮ ಮಾಡಬೇಡ, ಭ್ರಾಂತನಾಗಿ ಹುಡುಕಬೇಡ. ಮರಣವೋಮ ಮಾಡಬೇಡ, ಭ್ರಾಂತನಾಗಿ ಹುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ
ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ. ಆದ್ದರಿಂದ ಕೇವಲ ನೆಲದಾಸೆಗೋಸ್ಕರ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮುಡಿಯುವುದು ಬೇಡ ಭಾವ. ನನ್ನ ಮಾತನ್ನು ಕೇಳು ವಿಷ್ಣು. ಭಾವ, ರಾಜನೀತಿ ಸ್ತೋತ್ರಗಳಲ್ಲಿ ನಿಮಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮೀರ್ವರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ವಾಸುದೇವ. ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನ? ಹೇಳಿದಿನೋ ವಾಸುದೇವ. ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದಲ್ಲ ಅರ್ಜುನ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪರಮಾತ್ಮ. ಅರ್ಜುನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ವಾಸುದೇವ. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮೀರ್ವರೆಗೂ ಸರಿಸಮಾನಾದ ಬಂಧು. ನೀನು ವೀರನು, ನ್ಯಾಯಶೀಲನು, ಮೇಲಾಗಿ ಚತುರನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಮುಕುಂದ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೂ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡನು. ಪಾರ್ಥನು ನಿನಗಿಂತ ಚಿಕ್ಕವನು. ತನಗೆ ಬೇಕಾದ್ದನ್ನು ಕೇಳುವ ಅಧಿಕಾರ ಆತನಿಗಿದೆ. ಶ್ರೇಷ್ಠ ಭಾವ, ಹಾ ನಿಮ್ಮೀವರೆಗೂ ಸಹಾಯ ಮಾಡುವನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಇದ್ದ ಯುವಕನು ನಿರಸ್ತ್ರನಾದ ನಾನು ಒಂದು ಕಡೆ. ಮತ್ಯಾವುದು ಬೇಕು? ಇವೆರಡರಲ್ಲಿ ಯಾವುದು ಬೇಕು ಪಾರ್ಥ? ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು, ನಿರಾಯುಧನು ಆದ ಈ ಕೃಷ್ಣನಿಂದ ಆಗತಕ್ಕ ಪ್ರಯೋಜನವಾದರೂ ಏನು? ಶ್ರೇಷ್ಠ ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕಿರಲಿ. ಭಾವ, ಆಡಿದ ಮಾತನ್ನು ಕೊಟ್ಟಿರುವ ಭಾಷೆಯನ್ನು ಎಂದಿಗಾದರೂ ಮರೆಯುವುದುಂಟೆ ಭಾವ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಭಾವ. ಅರ್ಜುನ, ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಕಣ್ಸೊನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಬಡಿಹೇ ಬಡಿಹೇ ಏನಿದು ಕಣ್ಸೊನ್ನಯ ಕಪಟ ಮೋಸ ಕೃಷ್ಣ. ಭಾವ, ಬಡಿಹೇ ಏನಿದು ಕಣ್ಸೊನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಜಲ ಪ್ರಚಂಡ ರಕ್ತ ಕೋಡಿಯ ಹರಿಸೇ ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾದ ತರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧಗಳಂಭರಿಸದಿರ ರಣದೋಳ್ ಆಯುಧಗಳಂಭರಿಸದಿರ ಆ ಪಾಂಡವರಣದಂದು ಪಾಲಿಪೆಯೋ. ನೋಡುವೆನು ನಿನ್ನಯ ಪಂಕ
ಇಷ್ಟ ಅಂಥ ನಿಪುಣ ಅವತಾರ ಪುರುಷ ಮುಕುಂದ ನೀನು ಮಾಯಾವಿ, ಬಲು ಕಬಡ್ಡಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೋ ಈ ಅರ್ಜುನನಾದರೂ ನಿನ್ನ ಪ್ರಾಣಸಕನು. ಹೀಗಿರುವಾಗ ನೀವು ನಮ್ಮೊಡನೆ ಬೆರೆಯಲು ಸಾಧ್ಯವೇ ಕೃಷ್ಣ? ಆದರೂ ಬಾಧಕವಿಲ್ಲ. ಯುದ್ಧರಂಗದಲ್ಲಿ ಆಯುಧಗಳಿದು ಯಾರ ಪಕ್ಷವೂ ಕೌದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟರಾದೀಯ ಝೋಕೆ. ಭಾವ, ಹಾಡಿದ ಮಾತನ್ನು ಕೊಟ್ಟಿರುವ ಭಾಷೆಯನ್ನು ಎಂದಿಗಾದರೂ ಮರೆಯುವುದುಂಟೆ ಭಾವ? ನಡೆಯ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡಬೇಕು. ಸಮರಾಂಗಣದಲ್ಲಿ ಸಂಧಿಸೋಣ. ರಣರಂಗದಲ್ಲಿ ನಡೆಯ ಭಾವ. ಅರ್ಜುನ, ಇನ್ನು ನಿನ್ನ ಭೇಟಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸಮರಾಂಗಣದಲ್ಲಿ ಸಂಧಿಸೋಣ. ನಡೆಯ ಭಾವ, ಅದು ಮುಂದೆ ತಾನೇ ಗೊತ್ತಾಗುವುದು.